ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ತಾಸೀಮ್ ಮೀಮ್. ತಾಸೀನ್ ಮೀಮ್. ತಿಲ್ಕ ಆಯಾತುಲ್ ಕಿತಾಬಿಲ್ ಮುಬೀನ್. ಇವು ಸುಸ್ಪಷ್ಟ ಗ್ರಂಥದ ಸೂಕ್ತಿಗಳಾಗಿವೆ. ಲಅಲ್ಲಕ ಬಾಖಿಉನ್ ನಫ್ಸಕ ಅಲ್ಲಾ ಯಕೂನು ಮುಅ್ಮಿನೀನ್. ಅವರು ವಿಶ್ವಾಸಿಗಳಾಗದಿರುವುದರ ನಿಮಿತ್ತ ತಾವು ತಮ್ಮ ಜೀವವನ್ನೇ ನಾಶ ಮಾಡಲೂಬಹುದು. ಇನ್ನಶ ನುನಜ್ಜಿಲ್ ಅಲೈಹಿಂ ಮಿನಸ್ ಸಲಾኢ ಆಯತನ್ ಫظلت ಅಅನಾಕುಹುಂ ಲಹಾ ಖಾದಿഈನ್. ನಾವಿಚ್ಛಿಸುವುದಾದರೆ ಅವರ ಮೇಲೆ ನಾವು ಆಕಾಶದಿಂದ ಒಂದು ದೃಷ್ಟಾಂತವನ್ನು ಇಳಿಸುವೆವು, ಆಗ ಅವರ ಕೊರಳುಗಳು ಅದಕ್ಕೆ ಶರಣಾಗುವು. ವಮಾ ಯಅತೀಹಿಂ ಮಿನ್ ذಿಕ್ರಿನ್ ಮಿನರ್ ರಹ್ಮಾನಿ ಮುಹ್ದಸಿನ್ ಇಲ್ಲಾ ಕಾನೂ ಅನ್ಹು ಮುಅ್ರಿದೀನ್. ಪರಮದಯಾಮಯನ ವತಿಯ ಯಾವುದೇ ಹೊಸ ಬೋಧನೆಯು ಅವರ ಬಳಿಗೆ ಬಂದಾಗಲೂ ಅವರು ಅದರಿಂದ ವಿಮುಖರಾಗದಿರಲಿಲ್ಲ. ಫಕದ್ ಕذبوا فسيأتيهم أنباء ما كانوا به يستهزئون. ಹೀಗೆ ಅವರು ನಿಷೇಧಿಸಿದರು, ಆದ್ದರಿಂದ ಅವರು ಯಾವುದನ್ನು ಅಪಹಾಸ್ಯ ಮಾಡುತ್ತಿದ್ದರೋ ಅದರ ವೃತ್ತಾಂತಗಳು ಅವರೆಡೆಗೆ ಬರಲಿರುವುದು. ಅವಲಂ ಯರೌ ಇಲಲ್ ಅರ್ದಿ ಕಂ ಅಂಬತ್ನಾ ಫೀಹಾ ಮಿನ್ ಕುಲ್ಲಿ ಝೌಜಿನ್ ಕರೀಮ್. ಅವರು ಭೂಮಿಯೆಡೆಗೆ ನೋಡುವುದಿಲ್ಲವೇ? ಎಲ್ಲ ವಿಧ ಉನ್ನತ ಸಸ್ಯವರ್ಗಗಳ ಪೈಕಿ ಎಷ್ಟೊಂದು ಸಸ್ಯಗಳನ್ನು ನಾವು ಅದರಲ್ಲಿ ಬೆಳೆಸಿರುವೆವು. ಇನ್ನ ಫೀ ذلك ಲಆಯಹ ವಮಾ ಕಾನ ಅಕ್ಸರುಹುಂ ಮುಅ್ಮಿನೀನ್. ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತವಿದೆ, ಆದರೆ ಅವರಲ್ಲಿ ಹೆಚ್ಚಿನವರು ಸತ್ಯವಿಶ್ವಾಸಿಗಳಾಗಲಿಲ್ಲ. ವಇನ್ನ ರಬ್ಬಕ ಲಹುವಲ್ ಅಜೀಜುರ್ ರಹೀಮ್. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪ್ರತಾಪಶಾಲಿಯೂ ಅಪಾರ ಕರುಣೆಯುಳ್ಳವನೂ ಆಗಿರುವನು. وَإِذْ نَادَى رَبُّكَ مُوسَىٰ أَنِ ائْتِ الْقَوْمَ الظَّالِمِينَ قَوْمَ فِرْعَوْنَ أَلَا يَتَّقُونَ. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಮೂಸಾರನ್ನು ಕರೆದು ಹೇಳಿದ ಸಂದರ್ಭ, ಅಕ್ರಮಿಗಳಾದ ಆ ಜನರ ಬಳಿಗೆ ಅಂದರೆ ಫಿರ್ಔನ್ನ ಜನರ ಬಳಿಗೆ ತೆರಳಿರಿ ಮತ್ತು ಅವರು ಭಯಭಕ್ತಿ ಪಾಲಿಸುವುದಿಲ್ಲವೇ ಎಂದು ಅವರೊಂದಿಗೆ ಕೇಳಿರಿ. قال رب إني أخاف أن يكذبون. ಅವರು ಅಂದರೆ ಮೂಸಾ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಅವರು ನನ್ನನ್ನು ತಿರಸ್ಕರಿಸುವರೆಂದು ಖಂಡಿತವಾಗಿಯೂ ನಾನು ಭಯಪಡುತ್ತಿರುವೆನು. ويضيق صدري ولا ينطلق لساني فأرسل إلى هارون. ನನ್ನ ಹೃದಯವು ಇಕ್ಕಟ್ಟಾಗುವುದು ಮತ್ತು ನನ್ನ ನಾಲಗೆ ಸಲೀಸಾಗಿ ಹೊರಳಲಾರದು, ಆದ್ದರಿಂದ ಹಾರೂನ್ರಿಗೆ ಕೂಡ ನೀನು ಸಂದೇಶವನ್ನು ಕಳುಹಿಸು. وَلَهُمْ عَلَيَّ ذَنبٌ فَأَخَافُ أَن يَقْتُلُونِ. ಅವರಿಗೆ ನನ್ನ ಮೇಲೆ ಒಂದು ಅಪರಾಧದ ಆರೋಪವೂ ಇದೆ, ಆದ್ದರಿಂದ ಅವರು ನನ್ನನ್ನು ಸಾಯಿಸುವರು ಎಂದು ನಾನು ಭಯಪಡುತ್ತಿರುವೆನು. قَالَ كَلَّا فَاذْهَبَا بِآيَاتِنَا إِنَّا مَعَكُمْ مُسْتَمِعُونَ. ಅವನು ಅಂದರೆ ಅಲ್ಲಾಹು ಹೇಳಿದನು, ಎಂದಿಗೂ ಇಲ್ಲ, ನಮ್ಮ ದೃಷ್ಟಾಂತಗಳೊಂದಿಗೆ ನೀವಿಬ್ಬರೂ ತೆರಳಿರಿ, ಖಂಡಿತವಾಗಿಯೂ ನಾವು ನಿಮ್ಮೊಂದಿಗೆ ಗಮನ ಕೊಟ್ಟು ಆಲಿಸುತ್ತಿರುವೆವು. فَأْتِيَا فِرْعَوْنَ فَقُولَا إِنَّا رَسُولُ رَبِّ الْعَالَمِينَ أَنْ أَرْسِلْ مَعَنَا بَنِي إِسْرَائِيلَ
ತರುವಾಯ ನೀವು ಫಿರ್ಔನ್ನ ಬಳಿಗೆ ತೆರಳಿ ಇಸ್ರಾಯೇಲ್ ಸಂತತಿಗಳನ್ನು ನಮ್ಮೊಂದಿಗೆ ಕಳುಹಿಸಿಕೊಡಬೇಕು ಎಂಬ ಆದೇಶದೊಂದಿಗೆ ನಾವು ಸರ್ವಲೋಕಗಳ ರಬ್ಬಿನ, ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದ ಕಳುಹಿಸಲಾಗಿರುವ ಸಂದೇಶವಾಹಕರಾಗಿರುವೆವು ಎಂದು ಹೇಳಿರಿ. قال ألم نربك فينا وليدا ولبثت فينا من عمرك سنين. ಅವನು, ಅಂದರೆ ಫಿರ್ಔನ್ ಹೇಳಿದನು, ನೀನು ಶಿಶುವಾಗಿದ್ದಾಗ ನಮ್ಮೊಂದಿಗೆ ನಾವು ನಿನ್ನನ್ನು ಪೋಷಿಸಲಿಲ್ಲವೇ? ನಿನ್ನ ಆಯುಷ್ಯದಲ್ಲಿ ಅನೇಕ ವರ್ಷಗಳನ್ನು ನೀನು ನಮ್ಮೊಂದಿಗೆ ಕಳೆದಿರುವೆ. وفعلت فعلتك التي فعلت وأنت من الكافرين. ನಂತರ ನೀನು ನಿನ್ನ ಆ ಕೆಟ್ಟ ಕೃತ್ಯವನ್ನು ಮಾಡಿದೆ, ನಿಜಕ್ಕೂ ನೀನು ಕೃತಜ್ಞತೆ ಇಲ್ಲದವನಾಗಿದ್ದೆ. قال فعلتها إذا وأنا من الضالين. ಅವರು, ಅಂದರೆ ಮೂಸಾ ಹೇಳಿದರು, ಅಂದು ನಾನು ಅದನ್ನು ಮಾಡಿದ್ದೆನು, ಆಗ ನಾನು ಪ್ರಮಾದವೆಸಗಿದವರಲ್ಲಿ ಸೇರಿದವನಾಗಿದ್ದೆನು. ففررت منكم لما خفتكم فوهب لي ربي حكما وجعلني من المرسلين. ತರುವಾಯ ನಿಮ್ಮ ಬಗ್ಗೆ ಭಯಪಟ್ಟಾಗ ನಾನು ನಿಮ್ಮಿಂದ ಓಡಿ ಹೋದೆನು. ತರುವಾಯ ನನ್ನ ರಬ್, ಅಂದರೆ ನನ್ನ ಪರಿಪಾಲಕ, ನನಗೆ ತತ್ವಜ್ಞಾನವನ್ನು ದಯಪಾಲಿಸಿದನು ಮತ್ತು ನನ್ನನ್ನು ಸಂದೇಶವಾಹಕರಲ್ಲಿ ಸೇರಿಸಿದನು. وتلك نعمة تمنها علي أن عبدت بني إسرائيل. ತಾವು ನನಗೆ ಮಾಡಿರುವುದಾಗಿ ಎತ್ತಿ ಹೇಳುತ್ತಿರುವ ಆ ಅನುಗ್ರಹವು ಇಸ್ರಾಯೇಲ್ ಸಂತತಿಗಳನ್ನು ತಾವು ಗುಲಾಮರನ್ನಾಗಿ ಮಾಡಿಕೊಂಡಿರುವುದರಿಂದ ಉಂಟಾದುದಾಗಿದೆ. قال فرعون وما رب العالمين. ಫಿರ್ಔನ್ ಕೇಳಿದನು, ಸರ್ವಲೋಕಗಳ ರಬ್, ಸರ್ವಲೋಕಗಳ ಪರಿಪಾಲಕ ಎಂದರೇನು? قال رب السماوات والأرض وما بينهما إن كنتم موقنين. ಅವರು, ಅಂದರೆ ಮೂಸಾ ಹೇಳಿದರು, ಆಕಾಶಗಳ, ಭೂಮಿಯ ಮತ್ತು ಅವೆರಡರ ಮಧ್ಯೆ ಇರುವವುಗಳ ರಬ್, ಅಂದರೆ ಪರಿಪಾಲಕ, ನೀವು ದೃಢ ವಿಶ್ವಾಸ ಉಳ್ಳವರಾಗಿದ್ದರೆ. قال لمن حوله ألا تستمعون. ಅವನು ತನ್ನ ಸುತ್ತಲಿರುವವರೊಂದಿಗೆ ಹೇಳಿದನು, ಏನು ನೀವು ಕಿವಿಗೊಟ್ಟು ಆಲಿಸುವುದಿಲ್ಲವೇ? قال ربكم ورب آبائكم الأولين. ಅವರು, ಅಂದರೆ ಮೂಸಾ ಹೇಳಿದರು, ಅವನು ನಿಮ್ಮ ರಬ್, ಅವನು ನಿಮ್ಮ ಪರಿಪಾಲಕ ಮತ್ತು ನಿಮ್ಮ ಪೂರ್ವಿಕರ ಪರಿಪಾಲಕನಾಗಿರುವನು. قال إن رسولكم الذي أرسل إليكم لمجنون. ಅವನು, ಅಂದರೆ ಫಿರ್ಔನ್ ಹೇಳಿದನು, ನಿಮ್ಮ ಬಳಿಗೆ ಕಳುಹಿಸಲಾಗಿರುವ ನಿಮ್ಮ ಈ ಸಂದೇಶವಾಹಕನು ಖಂಡಿತವಾಗಿಯೂ ಒಬ್ಬ ಹುಚ್ಚನಾಗಿರುವನು. قال رب المشرق والمغرب وما بينهما إن كنتم تعقلون. ಅವರು, ಅಂದರೆ ಮೂಸಾ ಹೇಳಿದರು, ಅವನು ಪೂರ್ವ, ಪಶ್ಚಿಮ ಹಾಗೂ ಅವೆರಡರ ಮಧ್ಯೆ ಇರುವವುಗಳ ರಬ್ ಆಗಿರುವನು, ಅಂದರೆ ಪರಿಪಾಲಕನಾಗಿರುವನು, ನೀವು ಆಲೋಚಿಸುವವರಾಗಿದ್ದರೆ. قال لئن اتخذت إلها غيري لأجعلنك من المسجونين. ಅವನು, ಅಂದರೆ ಫಿರ್ಔನ್ ಹೇಳಿದನು, ನೀನು ನನ್ನ ಹೊರತು ಅನ್ಯರನ್ನು ಆರಾಧ್ಯನನ್ನಾಗಿ ಮಾಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಸೆರೆಯಾಳುಗಳೊಂದಿಗೆ ಸೇರಿಸುವೆನು. قال أولو جئتك بشيء مبين. ಅವರು, ಅಂದರೆ ಮೂಸಾ ಹೇಳಿದರು, ನಾನು ತಮ್ಮ ಬಳಿಗೆ ಸ್ಪಷ್ಟವಾದ ಯಾವುದಾದರೂ ಪುರಾವೆಯನ್ನು ತಂದರೂ ತಾವು ಒಪ್ಪಿಕೊಳ್ಳಲಾರಿರೇ? قال فأت به إن كنت من الصادقين. ಅವನು ಹೇಳಿದನು, ಹಾಗಾದರೆ ಅದನ್ನು ನೀನು ಸತ್ಯಸಂಧರಲ್ಲಿ ಸೇರಿದವನಾಗಿದ್ದರೆ. فألقى عصاه فإذا هي ثعبان مبين.
ಆಗ ಅವರು ಅಂದರೆ ಮೂಸಾ ತಮ್ಮ ಬೆತ್ತವನ್ನು ಕೆಳಗೆ ಹಾಕಿದರು. ಆಗ ಅದೊಂದು ಪ್ರತ್ಯಕ್ಷ ಸರ್ಪವಾಗಿ ಮಾರ್ಪಟ್ಟಿತು. ونزع يده فإذا هي بيضاء للناظرين. ಅವರು ತಮ್ಮ ಕೈಯನ್ನು ಹೊರತೆಗೆದರು. ಆಗ ಅದು ವೀಕ್ಷಕರಿಗೆ ಬೆಳ್ಳಗಾಗಿ ಕಂಡಿತು. قال للملأ حوله إن هذا لساحر عليم. ತನ್ನ ಸುತ್ತಮುತ್ತಲಿರುವ ಮುಖಂಡರೊಂದಿಗೆ ಅವನು ಅಂದರೆ ಫಿರ್ಔನ್ ಹೇಳಿದನು, ಖಂಡಿತವಾಗಿಯೂ ಇವನೊಬ್ಬ ಪಾಂಡಿತ್ಯವುಳ್ಳ ಮಾಂತ್ರಿಕನಾಗಿರುವನು. يريد أن يخرجكم من أرضكم بسحره فماذا تأمرون. ಅವನು ತನ್ನ ಮಾಂತ್ರಿಕತೆಯಿಂದ ನಿಮ್ಮನ್ನು ನಿಮ್ಮ ನಾಡಿನಿಂದ ಹೊರಗಟ್ಟಲು ಇಚ್ಛಿಸುತ್ತಾನೆ. ಆದ್ದರಿಂದ ನೀವೇನು ಆದೇಶಿಸುವಿರಿ? قالوا أرجه وأخاه وابعث في المدائن حاشرين. ಅವರು ಹೇಳಿದರು, ತಾವು ಅವನಿಗೂ ಅವನ ಸಹೋದರನಿಗೂ ಕಾಲಾವಕಾಶವನ್ನು ನೀಡಿರಿ. ಜನರನ್ನು ಒಟ್ಟುಗೂಡಿಸುವುದಕ್ಕಾಗಿ ತಾವು ನಗರಗಳಿಗೆ ದೂತರನ್ನು ಕಳುಹಿಸಿರಿ. يأتوك بكل سحار عليم. ಪಾಂಡಿತ್ಯವುಳ್ಳ ಸರ್ವ ಮಾಂತ್ರಿಕರನ್ನು ಅವರು ತಮ್ಮ ಬಳಿಗೆ ಕರೆತರಲಿ. فجمع السحرة لميقات يوم معلوم. ಹೀಗೆ ಒಂದು ಸುಪರಿಚಿತವಾದ ದಿನದ ನಿಶ್ಚಿತ ಸಮಯದಲ್ಲಿ ಮಾಂತ್ರಿಕರನ್ನು ಒಟ್ಟುಗೂಡಿಸಲಾಯಿತು. وقيل للناس هل أنتم مجتمعون. ನೀವು ಒಟ್ಟು ಸೇರುತ್ತೀರಲ್ಲವೇ ಎಂದು ಜನರೊಂದಿಗೆ ಕೇಳಲಾಯಿತು. لعلنا نتبع السحرة إن كانوا هم الغالبين. ಮಾಂತ್ರಿಕರು ವಿಜಯಿಗಳಾದರೆ ನಮಗೆ ಅವರನ್ನು ಅನುಸರಿಸಬಹುದು. فلما جاء السحرة قالوا لفرعون أئن لنا لأجرا إن كنا نحن الغالبين. ತರುವಾಯ ಮಾಂತ್ರಿಕರು ಬಂದಾಗ ಅವರು ಫಿರ್ಔನ್ನೊಂದಿಗೆ ಕೇಳಿದರು, ಗೆದ್ದವರು ನಾವಾದರೆ ಖಂಡಿತವಾಗಿಯೂ ನಮಗೆ ಪ್ರತಿಫಲವಿರುವುದೇ? قال نعم وإنكم إذا لمن المقربين. ಅವನು ಹೇಳಿದನು, ಹೌದು, ಖಂಡಿತವಾಗಿಯೂ ನೀವು ಸಾಮೀಪ್ಯ ಗಳಿಸಿದವರಲ್ಲಿ ಸೇರಿದವರಾಗುವಿರಿ. قال لهم موسى ألقوا ما أنتم ملقون. ಮೂಸಾ ಅವರೊಂದಿಗೆ ಹೇಳಿದರು, ನಿಮಗೆ ಹಾಕಲಿಕ್ಕಿರುವುದೆಲ್ಲವನ್ನು ಹಾಕಿರಿ. فألقوا حبالهم وعصيهم وقالوا بعزة فرعون إنا لنحن الغالبون. ಆಗ ಅವರು ತಮ್ಮ ಹಗ್ಗಗಳನ್ನು ಮತ್ತು ಬೆತ್ತಗಳನ್ನು ಹಾಕಿದರು. ಅವರು ಹೇಳಿದರು, ಫಿರ್ಔನ್ನ ಪ್ರತಾಪದ ಮೇಲಾಣೆ, ಖಂಡಿತವಾಗಿಯೂ ನಾವೇ ವಿಜೇತರಾಗುವೆವು. فألقى موسى عصاه فإذا هي تلقف ما يأفكون. ತರುವಾಯ ಮೂಸಾ ತಮ್ಮ ಬೆತ್ತವನ್ನು ಹಾಕಿದರು. ಆಗ ಅವರು ಮಿಥ್ಯವಾಗಿ ನಿರ್ಮಿಸಿರುವುದೆಲ್ಲವನ್ನೂ ಅದು ನುಂಗಿ ಹಾಕಿತು. فألقي السحرة ساجدين. ಆಗ ಮಾಂತ್ರಿಕರು ಸಾಷ್ಟಾಂಗ ಬಿದ್ದರು. قالوا آمنا برب العالمين. ಅವರು ಹೇಳಿದರು, ಸರ್ವಲೋಕಗಳ ರಬ್ ಅಂದರೆ ಸರ್ವಲೋಕಗಳ ಪರಿಪಾಲಕನಲ್ಲಿ ನಾವು ವಿಶ್ವಾಸವಿಟ್ಟಿರುವೆವು. رب موسى وهارون. ಮೂಸಾ ಮತ್ತು ಹಾರೂನ್ರ ರಬ್ಬಿನಲ್ಲಿ ಅಂದರೆ ಪರಿಪಾಲಕನಲ್ಲಿ. قال آمنتم له قبل أن آذن لكم إنه لكبيركم الذي علمكم السحر فلسوف تعلمون لأقطعن أيديكم وأرجلكم من خلاف ولأصلبنكم أجمعين. ಅವನು ಅಂದರೆ ಫಿರ್ಔನ್ ಹೇಳಿದನು, ನಾನು ನಿಮಗೆ ಅಪ್ಪಣೆ ಕೊಡುವ ಮೊದಲೇ ನೀವು ಅವನಲ್ಲಿ ವಿಶ್ವಾಸವಿಡುವುದೇ? ಖಂಡಿತವಾಗಿಯೂ ಅವನು ನಿಮಗೆ ಮಾಂತ್ರಿಕತೆಯನ್ನು ಕಲಿಸಿಕೊಟ್ಟ ನಿಮ್ಮ ಮುಖಂಡನಾಗಿರುವನು. ತರುವಾಯ ನೀವು ಅರಿತುಕೊಳ್ಳುವಿರಿ.
ಖಂಡಿತವಾಗಿಯೂ ನಾನು ನಿಮ್ಮ ಕೈಗಳನ್ನು ಮತ್ತು ನಿಮ್ಮ ಕಾಲುಗಳನ್ನು ಪರಸ್ಪರ ವಿರುದ್ಧ ದಿಕ್ಕುಗಳಿಂದ ಕತ್ತರಿಸುವೆನು ಮತ್ತು ನಿಮ್ಮೆಲ್ಲರನ್ನೂ ಶಿಲುಬೆಗೆ ಏರಿಸುವೆನು. ಕಾಲೂ ಲಾ ضير إنا إلى ربنا منقلبون. ಅವರು ಹೇಳಿದರು, ತೊಂದರೆ ಇಲ್ಲ, ಖಂಡಿತವಾಗಿಯೂ ನಾವು ನಮ್ಮ ರಬ್ಬಿನ ಅಂದರೆ ನಮ್ಮ ಪರಿಪಾಲಕನ ಕಡೆಗೆ ಮರಳುವವರಾಗಿರುವೆವು. إنا نطمع أن يغفر لنا ربنا خطايانا أن كنا أول المؤمنين. ನಾವು ಮೊಟ್ಟ ಮೊದಲು ವಿಶ್ವಾಸವಿಟ್ಟವರಾಗಿರುವುದರಿಂದ ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕ ನಮ್ಮ ಪಾಪಗಳನ್ನು ಮನ್ನಿಸುವನೆಂದು ನಾವು ಆಶಿಸುವೆವು. وأوحينا إلى موسى أن أسر بعبادي إنكم متبعون. ಮೂಸಾರಿಗೆ ನಾವು ದಿವ್ಯ ಸಂದೇಶವನ್ನು ನೀಡಿದೆವು, ತಾವು ರಾತ್ರಿ ನನ್ನ ದಾಸರೊಂದಿಗೆ ಹೊರಡಿರಿ, ಖಂಡಿತವಾಗಿಯೂ ಶತ್ರುಗಳು ನಿಮ್ಮನ್ನು ಹಿಂಬಾಲಿಸುವರು. فأرسل فرعون في المدائن حاشرين. ಆಗ ಜನರನ್ನು ಒಟ್ಟುಗೂಡಿಸುವುದಕ್ಕಾಗಿ ಫಿರ್ಔನ್ ಪಟ್ಟಣಗಳಿಗೆ ದೂತರನ್ನು ಕಳುಹಿಸಿದನು. إن هؤلاء لشرذمة قليلون. ಖಂಡಿತವಾಗಿಯೂ ಇವರೊಂದು ಅಲ್ಪಸಂಖ್ಯಾತ ಸಮೂಹವಾಗಿರುವರು. وإنهم لنا لغائظون. ಖಂಡಿತವಾಗಿಯೂ ಅವರು ನಮ್ಮನ್ನು ಕೆರಳಿಸುತ್ತಿರುವರು. وإنا لجميع حاذرون. ಖಂಡಿತವಾಗಿಯೂ ನಾವು ಸಂಘಟಿತರೂ ಜಾಗರೂಕರೂ ಆಗಿರುವೆವು ಎಂದು ಸಾರಲು ಫಿರೌನ್ ಆದೇಶಿಸಿದನು. فأخرجناهم من جنات وعيون وكنوز ومقام كريم. ಹೀಗೆ ನಾವು ಅವರನ್ನು ತೋಟಗಳಿಂದಲೂ ನೀರಿನ ಚಿಲುಮೆಗಳಿಂದಲೂ ಭಂಡಾರಗಳಿಂದಲೂ ಗೌರವಾನ್ವಿತ ವಾಸಸ್ಥಳಗಳಿಂದಲೂ ಹೊರಗಟ್ಟಿದೆವು. كذلك وأورثناها بني إسرائيل. ಹೀಗಿದೆ ನಮ್ಮ ಕ್ರಮ, ನಾವು ಅವೆಲ್ಲವನ್ನೂ ಇಸ್ರಾಯೇಲ್ ಸಂತತಿಗಳ ಹಕ್ಕನ್ನಾಗಿ ಮಾಡಿದೆವು. فأتبعوهم مشرقين. ತರುವಾಯ ಅವರು ಅಂದರೆ ಫಿರ್ಔನ್ ಮತ್ತು ಸೈನ್ಯವು ಸೂರ್ಯೋದಯದ ವೇಳೆಯಲ್ಲಿ ಅವರನ್ನು ಅಂದರೆ ಇಸ್ರಾಯೇಲರನ್ನು ಹಿಂಬಾಲಿಸಿದರು. فلما تراءى الجمعان قال أصحاب موسى إنا لمدركون. ತರುವಾಯ ಎರಡು ಗುಂಪುಗಳು ಪರಸ್ಪರ ಕಂಡಾಗ ಮೂಸಾರ ಅನುಚರರು ಹೇಳಿದರು, ಖಂಡಿತವಾಗಿಯೂ ನಾವು ಹಿಡಿಯಲ್ಪಡುವೆವು. قال كلا إن معي ربي سيهدين. ಅವರು ಹೇಳಿದರು, ಎಂದಿಗೂ ಇಲ್ಲ, ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ನನ್ನ ಜೊತೆಗಿರುವನು, ಅವನು ನನಗೆ ದಾರಿ ತೋರಿಸುವನು. فأوحينا إلى موسى أن اضرب بعصاك البحر فانفلق فكان كل فرق كالطود العظيم. ಆಗ ನಾವು ಮೂಸಾರಿಗೆ ತಾವು ತಮ್ಮ ಬೆತ್ತದಿಂದ ಸಮುದ್ರಕ್ಕೆ ಬಡಿಯಿರಿ ಎಂದು ದಿವ್ಯ ಸಂದೇಶ ನೀಡಿದೆವು. ಆಗ ಅದು ಅಂದರೆ ಸಮುದ್ರ ಇಬ್ಬಾಗವಾಗಿ ಅದರ ನೀರಿನ ಪ್ರತಿಯೊಂದು ಹೋಳು ದೊಡ್ಡ ಪರ್ವತದಂತಾಯಿತು. وأزلفنا ثم الآخرين. ಇತರರನ್ನು ಅಂದರೆ ಫಿರ್ಔನ್ನ ಜನರನ್ನು ನಾವು ಅದರ ಬಳಿಗೆ ಮುಟ್ಟಿಸಿದೆವು. وأنجينا موسى ومن معه أجمعين. ಮೂಸಾ ಮತ್ತು ಅವರೊಂದಿಗಿದ್ದ ಎಲ್ಲರನ್ನೂ ನಾವು ರಕ್ಷಿಸಿದೆವು. ثم أغرقنا الآخرين. ತರುವಾಯ ಇತರರನ್ನು ನಾವು ಮುಳುಗಿಸಿದೆವು. إن في ذلك لآية
وما كان أكثرهم مؤمنين. ಖಂಡಿತವಾಗಿಯೂ ಅದರಲ್ಲಿ ಸತ್ಯ ನಿಷೇಧಿಗಳಿಗೆ ಒಂದು ದೃಷ್ಟಾಂತವಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವವರಾಗಲಿಲ್ಲ. وإن ربك لهو العزيز الرحيم. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. واتل عليهم نبأ إبراهيم. ಇಬ್ರಾಹಿಂರ ವೃತ್ತಾಂತವನ್ನು ತಾವು ಅವರಿಗೆ ಓದಿಕೊಡಿರಿ. إذ قال لأبيه وقومه ما تعبدون. ನೀವು ಏನನ್ನು ಆರಾಧಿಸುತ್ತಿರುವಿರಿ ಎಂದು ಅವರು ತಮ್ಮ ತಂದೆಯೊಂದಿಗೆ ಮತ್ತು ತಮ್ಮ ಜನತೆಯೊಂದಿಗೆ ಕೇಳಿದ ಸಂದರ್ಭ. قالوا نعبد أصناما فنظل لها عاكفين. ಅವರು ಹೇಳಿದರು, ನಾವು ಕೆಲವು ವಿಗ್ರಹಗಳನ್ನು ಆರಾಧಿಸುತ್ತಿರುವೆವು ಮತ್ತು ಅವುಗಳ ಮುಂದೆ ಆರಾಧನಾ ಮಗ್ನರಾಗಿ ಕೂರುವೆವು. قال هل يسمعونكم إذ تدعون. ಅವರು ಅಂದರೆ ಇಬ್ರಾಹಿಂ ಕೇಳಿದರು, ನೀವು ಪ್ರಾರ್ಥಿಸುವಾಗ ಅವರು ಅದನ್ನು ಆಲಿಸುವರೇ? أو ينفعونكم أو يضرون. ಅಥವಾ ಅವರು ನಿಮಗೆ ಲಾಭವನ್ನಾಗಲಿ ಹಾನಿಯನ್ನಾಗಲಿ ಮಾಡುವರೇ? قالوا بل وجدنا آباءنا كذلك يفعلون. ಅವರು ಹೇಳಿದರು, ಅಲ್ಲ, ನಮ್ಮ ಪೂರ್ವಿಕರು ಹೀಗೆ ಮಾಡುತ್ತಿರುವುದಾಗಿ ನಾವು ಕಂಡಿರುವೆವು. قال أفرأيتم ما كنتم تعبدون أنتم وآباؤكم الأقدمون. ಅವರು ಹೇಳಿದರು, ಹಾಗಾದರೆ ನೀವು ಮತ್ತು ನಿಮ್ಮ ಪೂರ್ವಿಕರು ಆರಾಧಿಸುತ್ತಿರುವುದಾದರೂ ಏನನ್ನು ಎಂದು ನೀವು ಆಲೋಚಿಸಿರುವಿರಾ? فإنهم عدو لي إلا رب العالمين. ಅವರು ಅಂದರೆ ಆರಾಧ್ಯರು ಖಂಡಿತವಾಗಿಯೂ ನನ್ನ ಶತ್ರುಗಳಾಗಿರುವರು, ಸರ್ವಲೋಕಗಳ ರಬ್ಬಿನ ಅಂದರೆ ಸರ್ವಲೋಕಗಳ ಪರಿಪಾಲಕನ ಹೊರತು. الذي خلقني فهو يهدين. ಅಂದರೆ ನನ್ನನ್ನು ಸೃಷ್ಟಿಸಿ ನನಗೆ ಮಾರ್ಗದರ್ಶನ ಮಾಡುತ್ತಿರುವವನು. والذي هو يطعمني ويسقين. ನನಗೆ ಅನ್ನವನ್ನು ಪಾನೀಯವನ್ನು ನೀಡುವವನು. وإذا مرضت فهو يشفين. ನಾನು ಕಾಯಿಲೆ ಬಿದ್ದರೆ ನನಗೆ ಸೌಖ್ಯವನ್ನು ನೀಡುವವನು. والذي يميتني ثم يحيين. ನನ್ನನ್ನು ಮೃತಪಡಿಸುವವನು ಮತ್ತು ತರುವಾಯ ನನಗೆ ಜೀವವನ್ನು ನೀಡುವವನು. والذي أطمع أن يغفر لي خطيئتي يوم الدين. ಪ್ರತಿಫಲ ದಿನದಂದು ಯಾರು ನನ್ನ ಪಾಪಗಳನ್ನು ಕ್ಷಮಿಸುವನೆಂದು ನಾನು ಆಶಿಸುತ್ತಿರುವೆನೋ ಅವನು. رب هب لي حكما وألحقني بالصالحين. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನಗೆ ತತ್ವಜ್ಞಾನವನ್ನು ಕರುಣಿಸು ಮತ್ತು ನನ್ನನ್ನು ಸಜ್ಜನರೊಂದಿಗೆ ಸೇರಿಸು. واجعل لي لسان صدق في الآخرين. ಮುಂದಿನ ತಲೆಮಾರುಗಳಲ್ಲಿ ನನಗೆ ಅತ್ಯುತ್ತಮ ಕೀರ್ತಿಯನ್ನು ಕರುಣಿಸು. واجعلني من ورثة جنة النعيم. ಸುಖ ಸಮೃದ್ಧಿಯಿಂದ ಕೂಡಿದ ಸ್ವರ್ಗದ ಹಕ್ಕುದಾರರಲ್ಲಿ ನನ್ನನ್ನು ಸೇರಿಸು. واغفر لأبي إنه كان من الضالين. ನನ್ನ ತಂದೆಗೆ ಪಾಪ ಮುಕ್ತಿ ನೀಡು, ಖಂಡಿತವಾಗಿಯೂ ಅವರು ಪಥಭ್ರಷ್ಟರಲ್ಲಿ ಸೇರಿದವರಾಗಿರುವರು. ولا تخزني يوم يبعثون. ಅವರನ್ನು ಅಂದರೆ ಮನುಷ್ಯರನ್ನು ಪುನರುತ್ಥಾನಗೊಳಿಸಲಾಗುವ ದಿನದಂದು ನನಗೆ ಅವಮಾನ ಮಾಡದಿರು. يوم لا ينفع مال ولا بنون إلا من أتى الله بقلب سليم. ಅಂದರೆ ಪಾಪರಹಿತವಾದ ಹೃದಯದೊಂದಿಗೆ
ಅಲ್ಲಾಹುವಿನ ಬಳಿ ಬಂದವನಿಗಲ್ಲದೆ ಸಂಪತ್ತಾಗಲಿ ಸಂತತಿಯಾಗಲಿ ಪ್ರಯೋಜನ ಪಡೆದ ದಿನ. وأزلفت الجنة للمتقين ಭಯಭಕ್ತಿ ಪಾಲಿಸಿದವರಿಗೆ ಅಂದು ಸ್ವರ್ಗವನ್ನು ಹತ್ತಿರಗೊಳಿಸಲಾಗುವುದು. وبرزت الجحيم للغاوين ದುರ್ಮಾರ್ಗಿಗಳಿಗೆ ನರಕವನ್ನು ತೆರೆದು ತೋರಿಸಲಾಗುವುದು. وقيل لهم أين ما كنتم تعبدون من دون الله هل ينصرونكم أو ينتصرون. ನೀವು ಅಲ್ಲಾಹುವಿನ ಹೊರತು ಆರಾಧಿಸುತ್ತಿದ್ದುದೆಲ್ಲವೂ ಎಲ್ಲಿ ಹೋದವು? ಅವರು ನಿಮಗೆ ಸಹಾಯ ಮಾಡುವರೇ ಅಥವಾ ಸ್ವತಃ ಅವರಿಗೆ ಸಹಾಯ ಮಾಡುವರೇ ಎಂದು ಅವರೊಂದಿಗೆ ಕೇಳಲಾಗುವುದು. فكبكبوا فيها هم والغاوون وجنود إبليس أجمعون. ತರುವಾಯ ಅವರನ್ನು ಅಂದರೆ ಆ ಆರಾಧ್ಯರನ್ನು, ದುರ್ಮಾರ್ಗಿಗಳನ್ನು ಮತ್ತು ಇಬ್ಲೀಸನ ಸಂಪೂರ್ಣ ಸೈನ್ಯವನ್ನು ಅದರಲ್ಲಿ ಅಂದರೆ ನರಕಾಗ್ನಿಯಲ್ಲಿ ತಲೆ ಕೆಳಗಾಗಿ ಬೀಳಿಸಲಾಗುವುದು. قالوا وهم فيها يختصمون ಅಲ್ಲಿ ಅವರು ಪರಸ್ಪರ ಜಗಳವಾಡುತ್ತಾ ಹೇಳುವರು, تالله إن كنا لفي ضلال مبين إذ نسويكم برب العالمين. ಅಲ್ಲಾಹುವಿನ ಮೇಲಾಣೆ, ನಾವು ನಿಮ್ಮನ್ನು ಸರ್ವಲೋಕಗಳ ರಬ್ಬಿನೊಂದಿಗೆ ಅಂದರೆ ಸರ್ವಲೋಕಗಳ ಪರಿಪಾಲಕನೊಂದಿಗೆ ಸಮೀಕರಿಸಿದಾಗ ಖಂಡಿತವಾಗಿಯೂ ನಾವು ಸ್ಪಷ್ಟವಾದ ಪಥಭ್ರಷ್ಟತೆಯಲ್ಲಿದ್ದೆವು. وما أضلنا إلا المجرمون. ನಮ್ಮನ್ನು ಪಥಭ್ರಷ್ಟಗೊಳಿಸಿದ್ದು ಆ ಅಪರಾಧಿಗಳ ಹೊರತು ಇನ್ನಾರೂ ಅಲ್ಲ. فما لنا من شافعين. ಈಗ ನಮಗೆ ಶಿಫಾರಸು ಮಾಡುವವರು ಯಾರೂ ಇಲ್ಲ. ولا صديق حميم. ಆಪ್ತ ಮಿತ್ರನೂ ಇಲ್ಲ. فلو أن لنا كرة فنكون من المؤمنين. ಆದ್ದರಿಂದ ನಮಗೆ ಮರಳಿ ಹೋಗಲು ಸಾಧ್ಯವಿರುತ್ತಿದ್ದರೆ ನಾವು ಸತ್ಯವಿಶ್ವಾಸಿಗಳಲ್ಲಿ ಸೇರಿದವರಾಗುತ್ತಿದ್ದೆವು. إن في ذلك لآية وما كان أكثرهم مؤمنين. ಖಂಡಿತವಾಗಿಯೂ ಜನರಿಗೆ ಅದರಲ್ಲಿ ಒಂದು ದೃಷ್ಟಾಂತವಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವವರಾಗಲಿಲ್ಲ. وإن ربك لهو العزيز الرحيم. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. كذبت قوم نوح المرسلين. ನೂಹ್ರ ಜನತೆಯು ಸಂದೇಶವಾಹಕರನ್ನು ನಿಷೇಧಿಸಿದರು. إذ قال لهم أخوهم نوح ألا تتقون. ನೀವು ಭಯಭಕ್ತಿ ಪಾಲಿಸುವುದಿಲ್ಲವೇ ಎಂದು ಅವರ ಸಹೋದರರಾದ ನೂಹ್ ಅವರೊಂದಿಗೆ ಹೇಳಿದ ಸಂದರ್ಭ, إني لكم رسول أمين. ಖಂಡಿತವಾಗಿಯೂ ನಾನು ನಿಮಗಿರುವ ಒಬ್ಬ ಪ್ರಾಮಾಣಿಕ ಸಂದೇಶವಾಹಕನಾಗಿರುವೆನು. فاتقوا الله وأطيعون. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. وما أسألكم عليه من أجر إن أجري إلا على رب العالمين. ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ. ನನಗಿರುವ ಪ್ರತಿಫಲವು ಸರ್ವಲೋಕಗಳ ರಬ್ಬಿನ ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದ ಮಾತ್ರವಾಗಿದೆ. فاتقوا الله وأطيعون. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. قالوا أنؤمن لك واتبعك الأرذلون. ಅವರು ಹೇಳಿದರು, ತಮ್ಮನ್ನು ಹಿಂಬಾಲಿಸಿದವರು ಕೆಳವರ್ಗದ ಜನರಾಗಿರುವಾಗ ನಾವು ತಮ್ಮಲ್ಲಿ ವಿಶ್ವಾಸವಿಡಬೇಕೇ? قال وما علمي بما كانوا يعملون. ಅವರು ಅಂದರೆ ನೂ ಹೇಳಿದರು,
ಅವರು ಮಾಡುತ್ತಿರುವುದರ ಬಗ್ಗೆ ನನಗೇನು ಜ್ಞಾನವಿದೆ? ಇನ್ ಹಿಸಾಬುಹುಂ ಇಲ್ಲಾ ಅಲಾ ರಬ್ಬಿ ಲೌ ತಶ್ಉರೂನ್. ಅವರನ್ನು ವಿಚಾರಣೆ ಮಾಡಬೇಕಾದ ಹೊಣೆ ಇರುವುದು ನನ್ನ ರಬ್ಬಿಗೆ, ಅಂದರೆ ನನ್ನ ಪರಿಪಾಲಕನಿಗೆ ಮಾತ್ರವಾಗಿದೆ, ನೀವು ಗ್ರಹಿಸುವವರಾಗಿದ್ದರೆ. ವಮಾ ಅನ ಬಿತಾರಿದಿಲ್ ಮುಅ್ಮಿನೀನ್. ನಾನೆಂದೂ ಸತ್ಯವಿಶ್ವಾಸಿಗಳನ್ನು ದೂರ ಅಟ್ಟುವುದಿಲ್ಲ. ಇನ್ ಅನ ಇಲ್ಲಾ ನದೀರುಂ ಮುಬೀನ್. ನಾನು ಸ್ಪಷ್ಟವಾದ ಒಬ್ಬ ಮುನ್ನೆಚ್ಚರಿಕೆಗಾರನು ಮಾತ್ರವಾಗಿರುವೆನು. ಕಾಲೂ ಲಇನ್ ಲಂ ತಂತಹಿ ಯಾ ನೂಹ್ ಲತಕೂನನ್ನ ಮಿನಲ್ ಮರ್ಜೂಮೀನ್. ಅವರು ಹೇಳಿದರು, ಓ ನೂಹ್, ತಾವು ಇದನ್ನು ನಿಲ್ಲಿಸದಿದ್ದರೆ ಖಂಡಿತವಾಗಿಯೂ ತಾವು ಕಲ್ಲೆಸೆದು ಸಾಯಿಸಲಾದವರಲ್ಲಿ ಸೇರುವಿರಿ. ಕಾಲ ರಬ್ಬಿ ಇನ್ನ ಕೌಮಿ ಕzzಬೂನ್. ಅವರು ಹೇಳಿದರು, ನನ್ನ ರಬ್, ಅಂದರೆ ನನ್ನ ಪರಿಪಾಲಕನೇ, ಖಂಡಿತವಾಗಿಯೂ ನನ್ನ ಜನರು ನನ್ನನ್ನು ನಿಷೇಧಿಸಿರುವರು. ಫಫ್ತಹ್ ಬೈನಿ ವ ಬೈನಹುಂ ಫತ್ಹನ್ ವನಜ್ಜಿನಿ ವಮನ್ ಮಅಯ ಮಿನಲ್ ಮುಅ್ಮಿನೀನ್. ಆದ್ದರಿಂದ ನೀನು ನನ್ನ ಮತ್ತು ಅವರ ಮಧ್ಯೆ ನಿರ್ಣಾಯಕವಾದ ಒಂದು ತೀರ್ಪನ್ನು ನೀಡು, ನನ್ನನ್ನು ಮತ್ತು ನನ್ನ ಜೊತೆಗಿರುವ ಸತ್ಯವಿಶ್ವಾಸಿಗಳನ್ನು ರಕ್ಷಿಸು. ಫಅಂಜೈನಾಹು ವಮನ್ ಮಅಹು ಫಿಲ್ ಫುಲ್ಕಿಲ್ ಮಶ್ಹೂನ್. ಆಗ ನಾವು ಅವರನ್ನು ಮತ್ತು ಅವರ ಜೊತೆಗಿರುವವರನ್ನು ಭಾರ ಹೊತ್ತ ಹಡಗಿನಲ್ಲಿ ರಕ್ಷಿಸಿದೆವು. ಥುಮ್ಮ ಅಗ್ರಕ್ನಾ ಬಅದುಲ್ ಬಾಕೀನ್. ತರುವಾಯ ಬಾಕಿಯುಳಿದವರನ್ನು ಆಮೇಲೆ ನಾವು ಮುಳುಗಿಸಿದೆವು. ಇನ್ನ ಫೀ ذلك ಲಆಯಹ ವಮಾ ಕಾನ ಅಕ್ಸರುಹುಂ ಮುಅ್ಮಿನೀನ್. ಖಂಡಿತವಾಗಿಯೂ ಜನರಿಗೆ ಅದರಲ್ಲಿ ಒಂದು ದೃಷ್ಟಾಂತವಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವವರಾಗಲಿಲ್ಲ. ವಇನ್ನ ರಬ್ಬಕ ಲಹುವಲ್ ಅಜೀಜುರ್ ರಹೀಮ್. ಖಂಡಿತವಾಗಿಯೂ ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕ, ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. ಕzzಬತ್ ಆದುನಿಲ್ ಮುರ್ಸಲೀನ್. ಆದ್ ಜನಾಂಗದವರು ಸಂದೇಶವಾಹಕರನ್ನು ನಿಷೇಧಿಸಿದರು. ಇದ್ ಕಾಲ ಲಹುಂ ಅಖೂಹುಂ ಹೂದುನ್ ಅಲಾ ತತ್ತಕೂನ್. ನೀವು ಭಯಭಕ್ತಿ ಪಾಲಿಸುವುದಿಲ್ಲವೇ ಎಂದು ಅವರ ಸಹೋದರರಾದ ಹೂದ್ ಅವರೊಂದಿಗೆ ಹೇಳಿದ ಸಂದರ್ಭ. ಇನ್ನೀ ಲಕುಂ ರಸೂಲುನ್ ಅಮೀನ್. ಖಂಡಿತವಾಗಿಯೂ ನಾನು ನಿಮಗಿರುವ ಒಬ್ಬ ವಿಶ್ವಾಸಾರ್ಹ ಸಂದೇಶವಾಹಕನಾಗಿರುವೆನು. ಫತ್ತಖುಲ್ಲಾಹ ವ ಅತೀಊನ್. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ವಮಾ ಅಸ್ಅಲುಕುಂ ಅಲೈಹಿ ಮಿನ್ ಅಜ್ರ್ ಇನ್ ಅಜ್ರಿಯ ಇಲ್ಲಾ ಅಲಾ ರಬ್ಬಿಲ್ ಆಲಮೀನ್. ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ. ನನಗಿರುವ ಪ್ರತಿಫಲವು ಸರ್ವಲೋಕಗಳ ರಬ್ಬಿನ, ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದ ಮಾತ್ರವಾಗಿದೆ. ಅತಬ್ನೂನ ಬಿಕುಲ್ಲಿ ರೀಇನ್ ಆಯತನ್ ತಅಬಸೂನ್. ವೃಥ ದುರಭಿಮಾನ ಪಡುವ ಸಲುವಾಗಿ ಎಲ್ಲ ಗುಡ್ಡಗಾಡುಗಳಲ್ಲೂ ನೀವು ಪ್ರತಿಷ್ಠೆಯ ಲಾಂಛನ, ಅಂದರೆ ಗೋಪುರಗಳನ್ನು ನಿರ್ಮಿಸುತ್ತಿರುವಿರಾ. ವತತ್ತಖಿದೂನ ಮಸಾನಿಅ ಲಅಲ್ಲಕುಂ ತಖ್ಲುದೂನ್. ನೀವು ಶಾಶ್ವತವಾಗಿ ವಾಸಿಸುವಿರಿ ಎಂಬ ಭಾವದಲ್ಲಿ ಮಹಾಸೌಧಗಳನ್ನು ನಿರ್ಮಿಸುತ್ತಿರುವಿರಾ. ವಇದಾ ಬತಶ್ತುಂ ಜಬ್ಬಾರೀನ್. ನೀವು ಬಲಪ್ರಯೋಗ ಮಾಡುವಾಗ ದಬ್ಬಾಳಿಕೆಗಾರರಂತೆ ಬಲಪ್ರಯೋಗ ಮಾಡುತ್ತಿರುವಿರಿ. ಫತ್ತಖುಲ್ಲಾಹ ವ ಅತೀಊನ್. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ವತ್ತಖುಲ್ಲದೀ ಅಮದ್ದಕುಂ ಬಿಮಾ ತಅಲಮೂನ್. ಸ್ವತಃ ನೀವೇ ಅರಿಯುವಂತಹವುಗಳ ಸುಖ ಸೌಕರ್ಯಗಳ ಮೂಲಕ ನಿಮಗೆ ನೆರವು ನೀಡಿದವನನ್ನು ಭಯಪಡಿರಿ. ಅಮದ್ದಕುಂ ಬಿಅನ್ಆಮಿನ್ ವಬನೀನ್.
وجنات وعيون. ಜಾನುವಾರುಗಳು, ಸಂತತಿಗಳು, ತೋಟಗಳು ಮತ್ತು ಕಾಲುವೆಗಳ ಮೂಲಕ ಅವನು ನಿಮಗೆ ನೆರವು ನೀಡಿರುವನು. ಇನ್ನೀ ಅಖಾಫು ಅಲೈಕುಂ ಅಜಾಬ ಯೌಮಿನ್ ಅಜೀಮ್. ನಿಮ್ಮ ಬಗ್ಗೆ ಭಯಾನಕ ದಿನವೊಂದರ ಶಿಕ್ಷೆಯನ್ನು ಖಂಡಿತವಾಗಿಯೂ ನಾನು ಭಯಪಡುತ್ತಿರುವೆನು. ಕಾಲೂ ಸವಾಉನ್ ಅಲೈನಾ ಅವಅಜ್ತ ಅಂ ಲಂ ತಕುಂ ಮಿನಲ್ ವಾಇದೀನ್. ಅವರು ಹೇಳಿದರು, ತಾವು ಉಪದೇಶ ನೀಡಿದರು ಅಥವಾ ಉಪದೇಶ ನೀಡುವವರಲ್ಲಿ ಸೇರದಿದ್ದರೂ ನಮ್ಮ ಮಟ್ಟಿಗೆ ಅದು ಸಮಾನವಾಗಿದೆ. ಇನ್ ಹಾದಾ ಇಲ್ಲಾ ಖುಲುಕುಲ್ ಅವ್ವಲೀನ್. ಇದು ಪೂರ್ವಿಕರ ಸಂಪ್ರದಾಯವೇ ಆಗಿದೆ. ವಮಾ ನಹ್ನು ಬಿಮುಅzzabೀನ್. ನಾವು ಶಿಕ್ಷೆಗೊಳಗಾಗುವವರಲ್ಲ. ಫಕzzಬೂಹು ಫಅಹ್ಲಕ್ನಾಹುಂ ಇನ್ನ ಫೀ ذلك ಲಆಯಹ ವಮಾ ಕಾನ ಅಕ್ಸರುಹುಂ ಮುಅ್ಮಿನೀನ್. ತರುವಾಯ ಅವರು ಅವರನ್ನು ಅಂದರೆ ಹೂದ್ರನ್ನು ನಿಷೇಧಿಸಿದರು. ಆದ್ದರಿಂದ ನಾವು ಅವರನ್ನು ನಾಶ ಮಾಡಿದೆವು. ಖಂಡಿತವಾಗಿಯೂ ಜನರಿಗೆ ಅದರಲ್ಲಿ ಒಂದು ದೃಷ್ಟಾಂತವಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವವರಾಗಲಿಲ್ಲ. ವಇನ್ನ ರಬ್ಬಕ ಲಹುವಲ್ ಅಜೀಜುರ್ ರಹೀಮ್. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. ಕzzಬತ್ ಸಮೂದುಲ್ ಮುರ್ಸಲೀನ್. ಸಮೂದ್ ಜನಾಂಗದವರು ಸಂದೇಶವಾಹಕರನ್ನು ನಿಷೇಧಿಸಿದರು. ಇದ್ ಕಾಲ ಲಹುಂ ಅಖೂಹುಂ ಸಾಲಿಹುನ್ ಅಲಾ ತತ್ತಕೂನ್. ನೀವು ಭಯಭಕ್ತಿ ಪಾಲಿಸುವುದಿಲ್ಲವೇ ಎಂದು ಅವರ ಸಹೋದರರಾದ ಸಾಲಿಹ್ ಅವರೊಂದಿಗೆ ಹೇಳಿದ ಸಂದರ್ಭ. ಇನ್ನೀ ಲಕುಂ ರಸೂಲುನ್ ಅಮೀನ್. ಖಂಡಿತವಾಗಿಯೂ ನಾನು ನಿಮಗಿರುವ ಒಬ್ಬ ವಿಶ್ವಾಸಾರ್ಹ ಸಂದೇಶವಾಹಕನಾಗಿರುವೆನು. ಫತ್ತಖುಲ್ಲಾಹ ವಅತೀಊನ್. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ವಮಾ ಅಸ್ಅಲುಕುಂ ಅಲೈಹಿ ಮಿನ್ ಅಜ್ರಿನ್ ಇನ್ ಅಜ್ರಿಯ ಇಲ್ಲಾ ಅಲಾ ರಬ್ಬಿಲ್ ಆಲಮೀನ್. ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ. ನನಗಿರುವ ಪ್ರತಿಫಲವು ಸರ್ವಲೋಕಗಳ ರಬ್ಬಿನ ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದ ಮಾತ್ರವಾಗಿದೆ. ಅತುತ್ರಕೂನ ಫೀಮಾ ಹಾಹುನಾ ಆಮಿನೀನ್. ಇಲ್ಲಿರುವುದರಲ್ಲೇ ಅಂದರೆ ಸಮೃದ್ಧಿಯಲ್ಲೇ ನಿರ್ಭೀತರಾಗಿ ಕಳೆಯಲು ನಿಮ್ಮನ್ನು ಬಿಟ್ಟು ಬಿಡಲಾಗುವುದೇ? ಫೀ ಜನ್ನಾತಿನ್ ವಉಯೂನ್ ವಜುರೂಇನ್ ವನಖ್ಲಿನ್ ತಲ್ಉಹಾ ಹದೀಮ್. ಅಂದರೆ ತೋಟಗಳಲ್ಲಿ, ಕಾಲುವೆಗಳಲ್ಲಿ, ಹೊಲಗಳಲ್ಲಿ ಮತ್ತು ಗೊನೆಗಳ ಭಾರದಿಂದ ತೂಗುತ್ತಿರುವ ಖರ್ಜೂರದ ಮರಗಳಲ್ಲಿ. ವತನ್ಹಿತೂನ ಮಿನಲ್ ಜಿಬಾಲಿ ಬುಯೂತನ್ ಫಾರಿಹೀನ್. ನೀವು ಉತ್ಸಾಹಭರಿತರಾಗಿ ಪರ್ವತಗಳನ್ನು ಕೊರೆದು ಮನೆಗಳನ್ನು ನಿರ್ಮಿಸುತ್ತಿರುವಿರಿ. ಫತ್ತಖುಲ್ಲಾಹ ವಅತೀಊನ್. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ವಲಾ ತುತೀಊ ಅಮ್ರಲ್ ಮುಸ್ರಿಫೀನ್ ಅಲ್ಲದೀನ ಯುಫ್ಸಿದೂನ ಫಿಲ್ ಅರ್ದಿ ವಲಾ ಯುಸ್ಲಿಹೂನ್. ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವ ಮತ್ತು ಸುಧಾರಣೆ ಮಾಡದ ಅತಿಕ್ರಮಿಗಳ ಆಜ್ಞೆಯನ್ನು ನೀವು ಅನುಸರಿಸದಿರಿ. ಕಾಲೂ ಇನ್ನಮಾ ಅಂತ ಮಿನಲ್ ಮುಸಹ್ಹರೀನ್. ಅವರು ಹೇಳಿದರು, ತಾವು ಮಾಟಕ್ಕೊಳಗಾದವರಲ್ಲಿ ಸೇರಿದ ಒಬ್ಬ ವ್ಯಕ್ತಿ ಮಾತ್ರವಾಗಿರುವಿರಿ. ಮಾ ಅಂತ ಇಲ್ಲಾ ಬಶರುಂ ಮಿಸ್ಲುನಾ ಫಅತಿ ಬಿಆಯತಿನ್ ಇನ್ ಕುಂತ ಮಿನಸ್ ಸಾದಿಕೀನ್.
ತಾವು ನಮ್ಮಂತಿರುವ ಒಬ್ಬ ಮನುಷ್ಯ ಮಾತ್ರವಾಗಿರುವಿರಿ. ಆದ್ದರಿಂದ ತಾವು ಸತ್ಯಸಂಧರಲ್ಲಿ ಸೇರಿದವರಾದರೆ ಯಾವುದಾದರೂ ದೃಷ್ಟಾಂತವನ್ನು ತನ್ನಿರಿ. قال هذه ناقة لها شرب ولكم شرب يوم معلوم. ಅವರು ಹೇಳಿದರು, ಇಗೋ ಒಂದು ಒಂಟೆ, ಅದಕ್ಕೆ ನೀರು ಕುಡಿಯಲು ಒಂದು ಸರದಿ ಇದೆ, ನಿಮಗೂ ಒಂದು ಸರದಿ ಇದೆ, ಒಂದು ನಿಶ್ಚಿತ ದಿನದಲ್ಲಿ. ولا تمسوها بسوء فيأخذكم عذاب يوم عظيم. ಯಾವುದೇ ಹಾನಿಯೊಂದಿಗೆ ಅದನ್ನು ಮುಟ್ಟದಿರಿ. ಹಾಗೆ ಮಾಡಿದರೆ ಭಯಾನಕವಾದ ದಿನವೊಂದರ ಶಿಕ್ಷೆಯು ನಿಮ್ಮನ್ನು ಹಿಡಿಯುವುದು. فعقروها فأصبحوا نادمين. ಆದರೆ ಅವರು ಅದನ್ನು ಕಡಿದು ಸಾಯಿಸಿದರು. ತರುವಾಯ ಅವರು ವಿಷಾದಿಸುವವರಾದರು. فأخذهم العذاب إن في ذلك لآية وما كان أكثرهم مؤمنين. ಆಗ ಶಿಕ್ಷೆಯು ಅವರನ್ನು ಹಿಡಿದುಕೊಂಡಿತು. ಖಂಡಿತವಾಗಿಯೂ ಜನರಿಗೆ ಅದರಲ್ಲಿ ಒಂದು ದೃಷ್ಟಾಂತವಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವವರಾಗಲಿಲ್ಲ. وَإِنَّ رَبَّكَ لَهُوَ الْعَزِيزُ الرَّحِيمُ. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. كذبت قوم لوط المرسلين. ಲೂತ್ರ ಜನತೆ ಸಂದೇಶವಾಹಕರನ್ನು ನಿಷೇಧಿಸಿದರು. إذ قال لهم أخوهم لوط ألا تتقون. ನೀವು ಭಯಭಕ್ತಿ ಪಾಲಿಸುವುದಿಲ್ಲವೇ ಎಂದು ಅವರ ಸಹೋದರರಾದ ಲೂತ್ ಅವರೊಂದಿಗೆ ಹೇಳಿದ ಸಂದರ್ಭ. إني لكم رسول أمين. ಖಂಡಿತವಾಗಿಯೂ ನಾನು ನಿಮಗಿರುವ ಒಬ್ಬ ವಿಶ್ವಾಸಾರ್ಹ ಸಂದೇಶವಾಹಕನಾಗಿರುವೆನು. فاتقوا الله وأطيعون. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. وما أسألكم عليه من أجر إن أجري إلا على رب العالمين. ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ. ನನಗಿರುವ ಪ್ರತಿಫಲವು ಸರ್ವಲೋಕಗಳ ರಬ್ಬಿನ ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದ ಮಾತ್ರವಾಗಿದೆ. أتأتون الذكران من العالمين وتذرون ما خلق لكم ربكم من أزواجكم بل أنتم قوم عادون. ನೀವು ಜನರ ಪೈಕಿ ಪುರುಷರ ಬಳಿಗೆ ತೆರಳುತ್ತಾ ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ನಿಮಗಾಗಿ ಸೃಷ್ಟಿಸಿರುವ ನಿಮ್ಮ ಸಂಗಾತಿಗಳನ್ನು ನೀವು ತ್ಯಜಿಸುತ್ತಿರುವಿರಾ? ಅಲ್ಲ, ಖಂಡಿತವಾಗಿಯೂ ನೀವು ಹದ್ದು ಮೀರಿದ ಒಂದು ಜನತೆಯಾಗಿರುವಿರಿ. قالوا لئن لم تنته يا لوط لتكونن من المخرجين. ಅವರು ಹೇಳಿದರು, ಓ ಲೂತ್, ತಾವು ಇದನ್ನು ನಿಲ್ಲಿಸದಿದ್ದರೆ ಖಂಡಿತವಾಗಿಯೂ ತಾವು ಊರಿನಿಂದ ಹೊರಗಟ್ಟಲಾದವರಲ್ಲಿ ಸೇರುವಿರಿ. قال إني لعملكم من القالين. ಅವರು ಅಂದರೆ ಲೂತ್ ಹೇಳಿದರು, ಖಂಡಿತವಾಗಿಯೂ ನಾನು ನಿಮ್ಮ ಕೃತ್ಯವನ್ನು ಅಸಹ್ಯ ಪಡುವವರಲ್ಲಿ ಸೇರಿದವನಾಗಿರುವೆನು. رب نجني وأهلي مما يعملون. ಲೂತ್ ಪ್ರಾರ್ಥಿಸಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಇವರು ಮಾಡುತ್ತಿರುವ ಕೃತ್ಯದಿಂದ ರಕ್ಷಿಸು. فنجيناه وأهله أجمعين. ಆಗ ನಾವು ಅವರನ್ನು ಮತ್ತು ಅವರ ಕುಟುಂಬದವರನ್ನು ಸಂಪೂರ್ಣವಾಗಿ ರಕ್ಷಿಸಿದೆವು. إلا عجوزا في الغابرين. ಹಿಂದೆ ಉಳಿದವರಲ್ಲಿ ಸೇರಿದ ಒಬ್ಬ ವೃದ್ಧೆಯ ಹೊರತು. ثم دمرنا الآخرين. ತರುವಾಯ ಇತರೆಲ್ಲರನ್ನೂ ನಾವು ನಾಶ ಮಾಡಿದೆವು. وأمطرنا عليهم مطرا فساء مطر المنذرين.
ನಾವು ಅವರ ಮೇಲೆ ಒಂದು ವಿಧದ ಮಳೆಯನ್ನು ಸುರಿಸಿದೆವು. ಎಚ್ಚರಿಕೆ ನೀಡಲಾದವರಿಗೆ ಲಭ್ಯವಾದ ಆ ಮಳೆಯು ಎಷ್ಟು ನಿಕೃಷ್ಟವಾದುದು. ಇನ್ನ ಫೀ ذلك لآية وما كان أكثرهم مؤمنين. ಖಂಡಿತವಾಗಿಯೂ ಜನರಿಗೆ ಅದರಲ್ಲಿ ಒಂದು ದೃಷ್ಟಾಂತವಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವವರಾಗಲಿಲ್ಲ. وإن ربك لهو العزيز الرحيم. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. كذب أصحاب الأيكة المرسلين. ಐಕತ್ನಲ್ಲಿ ಅಂದರೆ ವೃಕ್ಷವನದಲ್ಲಿ ವಾಸಿಸುತ್ತಿದ್ದವರು ಸಂದೇಶವಾಹಕರನ್ನು ನಿಷೇಧಿಸಿದರು. إذ قال لهم شعيب ألا تتقون. ನೀವು ಭಯಭಕ್ತಿ ಪಾಲಿಸುವುದಿಲ್ಲವೇ ಎಂದು ಅವರೊಂದಿಗೆ ಶುಐಬರು ಹೇಳಿದ ಸಂದರ್ಭ. إني لكم رسول أمين. ಖಂಡಿತವಾಗಿಯೂ ನಾನು ನಿಮಗಿರುವ ಒಬ್ಬ ಪ್ರಾಮಾಣಿಕ ಸಂದೇಶವಾಹಕನಾಗಿರುವೆನು. فاتقوا الله وأطيعون. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. وما أسألكم عليه من أجر إن أجري إلا على رب العالمين. ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ. ನನಗಿರುವ ಪ್ರತಿಫಲವು ಸರ್ವಲೋಕಗಳ ರಬ್ಬಿನ ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದ ಮಾತ್ರವಾಗಿದೆ. أوفوا الكيل ولا تكونوا من المخسرين. ನೀವು ಅಳತೆಯನ್ನು ಪೂರ್ತಿಯಾಗಿ ಕೊಡಿರಿ, ನೀವು ಜನರಿಗೆ ನಷ್ಟವನ್ನುಂಟು ಮಾಡುವವರಲ್ಲಿ ಸೇರದಿರಿ. وزنوا بالقسطاس المستقيم. ಸರಿಯಾದ ತಕ್ಕಡಿಯಲ್ಲಿ ತೂಕ ಮಾಡಿರಿ. ولا تبخسوا الناس أشياءهم ولا تعثوا في الأرض مفسدين. ಜನರಿಗೆ ಅವರ ಸಾಮಗ್ರಿಗಳನ್ನು ಕಡಿಮೆ ಮಾಡದಿರಿ, ಭೂಮಿಯಲ್ಲಿ ವಿನಾಶಕಾರಿಗಳಾಗಿ ಅತಿಕ್ರಮವೆಸಗದಿರಿ. واتقوا الذي خلقكم والجبلة الأولين. ನಿಮ್ಮನ್ನು ಮತ್ತು ಪೂರ್ವ ತಲೆಮಾರುಗಳನ್ನು ಸೃಷ್ಟಿಸಿದವನನ್ನು ಭಯಪಡಿರಿ. قالوا إنما أنت من المسحرين. ಅವರು ಹೇಳಿದರು, ತಾವು ಮಾಟಕ್ಕೊಳಗಾದವರಲ್ಲಿ ಸೇರಿದ ಒಬ್ಬ ವ್ಯಕ್ತಿ ಮಾತ್ರವಾಗಿರುವಿರಿ. وما أنت إلا بشر مثلنا وإن نظنك لمن الكاذبين. ತಾವು ನಮ್ಮಂತಿರುವ ಒಬ್ಬ ಮನುಷ್ಯ ಮಾತ್ರವಾಗಿರುವಿರಿ, ಖಂಡಿತವಾಗಿಯೂ ತಾವು ಸುಳ್ಳು ನುಡಿಯುವವರಲ್ಲಿ ಸೇರಿದವರಾಗಿರುವಿರಿ ಎಂದು ನಾವು ಭಾವಿಸುತ್ತಿರುವೆವು. فأسقط علينا كسفا من السماء إن كنت من الصادقين. ಆದ್ದರಿಂದ ತಾವು ಸತ್ಯಸಂಧರಲ್ಲಿ ಸೇರಿದವರಾಗಿದ್ದರೆ ಆಕಾಶದಿಂದಿರುವ ತುಣುಕುಗಳನ್ನು ನಮ್ಮ ಮೇಲೆ ಬೀಳಿಸಿರಿ. قال ربي أعلم بما تعملون. ಶುಐಬ್ ಹೇಳಿದರು, ನೀವು ಮಾಡುತ್ತಿರುವುದರ ಬಗ್ಗೆ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಚೆನ್ನಾಗಿ ಅರಿತಿರುವನು. فكذبوه فأخذهم عذاب يوم الظلة إنه كان عذاب يوم عظيم. ತರುವಾಯ ಅವರು ಅವರನ್ನು ನಿಷೇಧಿಸಿದರು. ಆದ್ದರಿಂದ ಮೋಡದ ನೆರಳು ಮುಸುಕಿದ ದಿನದ ಶಿಕ್ಷೆಯು ಅವರನ್ನು ಹಿಡಿಯಿತು. ಖಂಡಿತವಾಗಿಯೂ ಅದೊಂದು ಭಯಾನಕ ದಿನದ ಶಿಕ್ಷೆಯಾಗಿತ್ತು. إن في ذلك لآية وما كان أكثرهم مؤمنين. ಖಂಡಿತವಾಗಿಯೂ ಜನರಿಗೆ ಅದರಲ್ಲಿ ಒಂದು ದೃಷ್ಟಾಂತವಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವವರಾಗಲಿಲ್ಲ. وإن ربك لهو العزيز الرحيم.
ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. ವಇನ್ನಹು ಲತನ್ಜೀಲು ರಬ್ಬಿಲ್ ಆಲಮೀನ್. ಖಂಡಿತವಾಗಿಯೂ ಇದು ಅಂದರೆ ಕುರ್ಆನ್ ಸರ್ವಲೋಕಗಳ ರಬ್ ಅಂದರೆ ಸರ್ವಲೋಕಗಳ ಪರಿಪಾಲಕ ಅವತೀರ್ಣಗೊಳಿಸಿದ್ದಾಗಿದೆ. ನಜಲ ಬಿಹಿ ರೂಹುಲ್ ಅಮೀನ್ ಅಲಾ ಕಲ್ಬಿಕ ಲಿತಕೂನ ಮಿನಲ್ ಮುಂಜಿರೀನ್. ವಿಶ್ವಾಸಾರ್ಹ ಆತ್ಮನು ಅಂದರೆ ಜಿಬ್ರೀಲ್ ಅದರೊಂದಿಗೆ ತಮ್ಮ ಹೃದಯದಲ್ಲಿ ಇಳಿದಿರುವರು, ತಾವು ಮುನ್ನೆಚ್ಚರಿಕೆ ನೀಡುವವರಲ್ಲಿ ಸೇರಿದವರಾಗುವ ಸಲುವಾಗಿ. ಬಿಲಿಸಾನಿನ್ ಅರಬಿಯ್ಯಿನ್ ಮುಬೀನ್. ಸ್ಪಷ್ಟವಾದ ಅರಬಿ ಭಾಷೆಯಲ್ಲಿ ಅದು ಅವತೀರ್ಣಗೊಂಡಿದೆ. ವಇನ್ನಹು ಲಫೀ ಜುಬುರಿಲ್ ಅವ್ವಲೀನ್. ಖಂಡಿತವಾಗಿಯೂ ಅದು ಪೂರ್ವಕಾಲದವರ ಗ್ರಂಥಗಳಲ್ಲಿರುವುದಾಗಿದೆ. ಅವಲಂ ಯಕುನ್ ಲಹುಂ ಆಯತನ್ ಅನ್ ಯಅಲಮಹು ಉಲಮಾಉ ಬನೀ ಇಸ್ರಾಯೀಲ್. ಇಸ್ರಾಯೀಲ್ ಸಂತತಿಗಳಲ್ಲಿರುವ ವಿದ್ವಾಂಸರು ಅದನ್ನು ಅರಿತಿರುವರು ಎಂಬುದು ಇವರಿಗೆ ಅಂದರೆ ಅವಿಶ್ವಾಸಿಗಳಿಗೆ ಒಂದು ದೃಷ್ಟಾಂತವಾಗಲಾರದೆ. ವಲೌ ನzzalnahu ala ba'dil a'jamin faqara'ahu alayhim ma kanu bihi mu'minin. ನಾವು ಅದನ್ನು ಅರಬೇತರರಲ್ಲಿ ಸೇರಿದ ವ್ಯಕ್ತಿಯ ಮೇಲೆ ಅವತೀರ್ಣಗೊಳಿಸಿ ತರುವಾಯ ಅವನು ಅದನ್ನು ಅವರಿಗೆ ಓದಿಕೊಡುತ್ತಿದ್ದರೂ ಅವರು ಅದರಲ್ಲಿ ವಿಶ್ವಾಸವಿಡುತ್ತಿರಲಿಲ್ಲ. ಕದಾಲಿಕ ಸಲಕ್ನಾಹು ಫೀ ಕುಲೂಬಿಲ್ ಮುಜ್ರಿಮೀನ್. ಹೀಗೆ ಅಪರಾಧಿಗಳ ಹೃದಯಗಳಲ್ಲಿ ನಾವು ಅದನ್ನು ಅಂದರೆ ಅವಿಶ್ವಾಸವನ್ನು ನುಸುಳಿಸಿರುವೆವು. ಲಾ ಯುಮಿನೂನ ಬಿಹಿ ಹತ್ತಾ ಯರೌಲ್ ಅದಾಬಲ್ ಅಲೀಮ್. ಯಾತನಾಮಯ ಶಿಕ್ಷೆಯನ್ನು ಕಾಣುವ ತನಕ ಅವರು ಅದರಲ್ಲಿ ವಿಶ್ವಾಸವಿಡಲಾರರು. ಫಯಅತಿಯಹುಂ ಬಗ್ತತನ್ ವಹುಂ ಲಾ ಯಶ್ಉರೂನ್. ಅವರು ಭಾವಿಸಿರದ ಸ್ಥಿತಿಯಲ್ಲಿ ಹಠಾತ್ತನೆ ಅದು ಅವರೆಡೆಗೆ ಬರುವುದು. ಫಯಕೂಲು ಹಲ್ ನಹ್ನು ಮುನ್ಜರೂನ್. ಆಗ ಅವರು ನಮಗೆ ಸ್ವಲ್ಪ ಕಾಲಾವಕಾಶ ನೀಡಲಾಗುವುದೇ ಎಂದು ಕೇಳುವರು. ಅಫಬಿಅದಾಬಿನಾ ಯಸ್ತಅಜಿಲೂನ್. ಹಾಗಾದರೆ ಅವರು ನಮ್ಮ ಶಿಕ್ಷೆಯ ಬಗ್ಗೆ ಆತುರ ಪಡುತ್ತಿರುವರೇ? ಅಫರಅಯ್ತ ಇನ್ ಮತ್ತಅನಾಹುಂ ಸಿನೀನ್ ಥುಮ್ಮ ಜಾಅಹುಂ ಮಾ ಕಾನೂ ಯುಅದೂನ್. ತಾವು ಆಲೋಚಿಸಿರುವಿರಾ, ನಾವು ಅವರಿಗೆ ಅನೇಕ ವರ್ಷಗಳ ತನಕ ಸುಖಾನುಕೂಲತೆಗಳನ್ನು ನೀಡಿದೆವು, ಆಮೇಲೆ ಅವರಿಗೆ ಎಚ್ಚರಿಕೆ ನೀಡಲಾಗುತ್ತಿದ್ದ ಶಿಕ್ಷೆಯು ಅವರೆಡೆಗೆ ಬಂದಿತು. ಮಾ ಅಗ್ನಾ ಅನ್ಹುಂ ಮಾ ಕಾನೂ ಯುಮತ್ತಊನ್. ಆದರೂ ಅವರಿಗೆ ನೀಡಲಾಗಿರುವ ಆ ಸುಖಾನುಕೂಲತೆಗಳು ಅವರಿಗೆ ಯಾವುದೇ ಪ್ರಯೋಜನವನ್ನು ಮಾಡುತ್ತಿರಲಿಲ್ಲ. ವಮಾ ಅಹ್ಲಕ್ನಾ ಮಿನ್ ಕರ್ಯತಿನ್ ಇಲ್ಲಾ ಲಹಾ ಮುಂಜಿರೂನ್. ನಾವು ಯಾವುದೇ ನಾಡನ್ನು ನಾಶ ಮಾಡಿಲ್ಲ, ಅದಕ್ಕೆ ಮುನ್ನೆಚ್ಚರಿಕೆ ನೀಡುವವರು ಇದ್ದ ಹೊರತು. ذಿಕ್ರಾ ವಮಾ ಕುನ್ನಾ ಝಾಲಿಮೀನ್. ಇದು ನೆನಪಿಸುವುದಕ್ಕಾಗಿ ಮಾತ್ರವಾಗಿದೆ, ನಾವು ಅನ್ಯಾಯ ಮಾಡುವವರಾಗಿರಲಿಲ್ಲ. ವಮಾ ತನzzಲತ್ ಬಿಹಿ ಶಯಾತೀನ್. ಇದರೊಂದಿಗೆ ಅಂದರೆ ಕುರ್ಆನಿನೊಂದಿಗೆ ಸೈತಾನರು ಇಳಿದು ಬಂದಿಲ್ಲ. ವಮಾ ಯಂಬಗೀ ಲಹುಂ ವಮಾ ಯಸ್ತತೀಊನ್. ಅವರಿಗೆ ಅದು ಯುಕ್ತವಾದುದೂ ಅಲ್ಲ, ಅವರಿಗೆ ಅದು ಸಾಧ್ಯವೂ ಅಲ್ಲ. ಇನ್ನಹುಂ ಅನಿಸ್ ಸಮಇ ಲಮಅಜೂಲೂನ್. ಖಂಡಿತವಾಗಿಯೂ ಅವರು ದಿವ್ಯ ಸಂದೇಶವನ್ನು ಆಲಿಸುವುದರಿಂದ ದೂರ ಸರಿಸಲ್ಪಟ್ಟಿರುವರು. ಫಲಾ ತದ್ഉ ಮಅಲ್ಲಾಹಿ ಇಲಾಹನ್ ಆಖರ ಫತಕೂನ ಮಿನಲ್ ಮುಅzzಬೀನ್. ಆದ್ದರಿಂದ ತಾವು ಅಲ್ಲಾಹುವಿನ ಜೊತೆಗೆ ಅನ್ಯ ಆರಾಧ್ಯರನ್ನು ಕರೆದು ಪ್ರಾರ್ಥಿಸದಿರಿ,
ಹಾಗೆ ಪ್ರಾರ್ಥಿಸಿದರೆ ತಾವು ಶಿಕ್ಷಿಸಲ್ಪಡುವವರಲ್ಲಿ ಸೇರಿದವರಾಗುವಿರಿ. وأنذر عشيرتك الأقربين واخفض جناحك لمن اتبعك من المؤمنين. ತಮ್ಮ ನಿಕಟ ಸಂಬಂಧಿಕರಿಗೆ ಮುನ್ನೆಚ್ಚರಿಕೆ ನೀಡಿರಿ ಮತ್ತು ತಮ್ಮನ್ನು ಅನುಸರಿಸಿದ ಸತ್ಯವಿಶ್ವಾಸಿಗಳಿಗೆ ತಮ್ಮ ರೆಕ್ಕೆಯನ್ನು ತಗ್ಗಿಸಿಕೊಡಿರಿ. فإن عصوك فقل إني بريء مما تعملون. ಅವರು ತಮ್ಮನ್ನು ಅನುಸರಿಸುವುದಿಲ್ಲವೆಂದಾದರೆ ನೀವು ಮಾಡುತ್ತಿರುವ ಯಾವುದಕ್ಕೂ ನಾನು ಹೊಣೆಗಾರನಲ್ಲ ಎಂದು ಹೇಳಿಬಿಡಿರಿ. وتوكل على العزيز الرحيم. ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವವನ ಮೇಲೆ ಭರವಸೆ ಇಡಿರಿ. الذي يراك حين تقوم. ತಾವು ನಿಂತು ನಮಾಜ್ ಮಾಡುವಾಗ ಅವನು ತಮ್ಮನ್ನು ವೀಕ್ಷಿಸುತ್ತಿರುವನು. وتقلبك في الساجدين. ಸಾಷ್ಟಾಂಗ ಮಾಡುವವರೊಂದಿಗಿರುವ ತಮ್ಮ ಚಲನವಲನಗಳನ್ನು ಅವನು ವೀಕ್ಷಿಸುತ್ತಿರುವನು. إنه هو السميع العليم. ಖಂಡಿತವಾಗಿಯೂ ಅವನು ಎಲ್ಲವನ್ನು ಆಲಿಸುವವನು ಅರಿಯುವವನು ಆಗಿರುವನು. هل أنبئكم على من تنزل الشياطين. ಓ ಪ್ರವಾದಿಯವರೇ, ಸೈತಾನರು ಇಳಿಯುವುದು ಯಾರ ಮೇಲೆಂದು ನಾನು ನಿಮಗೆ ತಿಳಿಸಿಕೊಡಲೇ ಎಂದು ಅವರೊಂದಿಗೆ ಕೇಳಿರಿ. تنزل على كل أفاك أثيم. ಮಹಾ ಸುಳ್ಳರು ಮತ್ತು ಪಾಪಿಗಳಾಗಿರುವ ಎಲ್ಲರ ಮೇಲೂ ಅವರು ಅಂದರೆ ಸೈತಾನರು ಇಳಿಯುವರು. يلقون السمع وأكثرهم كاذبون. ಅವರು ಕಿವಿಗೊಟ್ಟು ಆಲಿಸುವರು, ಅವರಲ್ಲಿ ಹೆಚ್ಚಿನವರು ಸುಳ್ಳು ನುಡಿಯುವವರಾಗಿರುವರು. والشعراء يتبعهم الغاوون. ಕವಿಗಳನ್ನು ದುರ್ಮಾರ್ಗಿಗಳು ಅನುಸರಿಸುವರು. ألم تر أنهم في كل واد يهيمون وأنهم يقولون ما لا يفعلون. ಅವರು ಎಲ್ಲ ಕಣಿವೆಗಳಲ್ಲೂ ಅಲೆದಾಡುವವರು, ತಾವು ಮಾಡದಿರುವುದನ್ನು ಹೇಳುವವರು ಆಗಿದ್ದಾರೆಂದು ತಾವು ಕಾಣುವುದಿಲ್ಲವೇ? إلا الذين آمنوا وعملوا الصالحات وذكروا الله كثيرا وانتصروا من بعد ما ظلموا وسيعلم الذين ظلموا أي منقلب ينقلبون. ಆದರೆ ವಿಶ್ವಾಸವಿಟ್ಟವರು, ಸತ್ಕರ್ಮಗೈದವರು, ಅಲ್ಲಾಹುವನ್ನು ಅತ್ಯಧಿಕವಾಗಿ ಸ್ಮರಿಸುವವರು, ಹಿಂಸೆಗೊಳಗಾದ ಬಳಿಕ ಆತ್ಮರಕ್ಷಣೆಗಾಗಿ ಕ್ರಮ ಕೈಗೊಂಡವರು ಇದರಿಂದ ಹೊರತಾಗಿರುವರು. ತಾವು ಹೊರಳಿ ಹೊರಳಿ ಎಂಥ ಪರ್ಯವಸಾನದೆಡೆಗೆ ತಲುಪುವೆವೆಂದು ಅಕ್ರಮಿಗಳು ತರುವಾಯ ಅರಿತುಕೊಳ್ಳುವರು.